ಕೇಂದ್ರ ಮಾಜಿ ವಿದೇಶಾಂಗ ಸಚಿವೆ ಬಿಜೆಪಿಯ ಹಿರಿಯ ನಾಯಕಿ ಸುಷ್ಮಾ ಸ್ವರಾಜ್ ಅವರು ಹೃದಯಾಘಾತದಿಂದ ನಿನ್ನೆ ರಾತ್ರಿ ಕೊನೆಯುಸಿರೆಳಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸುಷ್ಮಾ ಸ್ವರಾಜ್ ಅವರಿಗೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. 67 ವರ್ಷ ವಯಸ್ಸಿನ ಸುಷ್ಮಾ ಸ್ವರಾಜ್ ಅವರು ದೆಹಲಿ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ರು. ಅವರು ಪತಿ ಮತ್ತು ಓರ್ವ ಪುತ್ರಿ, ಅಪಾರ ಬಂಧು ಬಳಗ, ಅಭಿಮಾನಿ ವೃಂದವನ್ನ ಅಗಲಿದ್ದಾರೆ. ಕೇಂದ್ರ ಸಚಿವೆಯಾಗಿ, ಪ್ರತಿಪಕ್ಷ ನಾಯಕಿಯಾಗಿ, ಸಂಸದೀಯ ಪಟು ಅವರ ಸೇವೆಯನ್ನ ದೇಶ ಸದಾ ಸ್ಮರಿಸುತ್ತೆ. ಹರಿಯಾಣದ ಅಂಬಾಲಾ ಕಂಟೋನ್ಮೆಂಟ್ನಲ್ಲಿ ಹರ್ದೇವ್ ಶರ್ಮಾ ಮತ್ತು ಶ್ರೀಮತಿ ಲಕ್ಷ್ಮೀದೇವಿ ಅವರ ಮಗಳಾಗಿ ಜನಿಸಿದ ಸುಷ್ಮಾ ಸ್ವರಾಜ್ ಸುಪ್ರೀಂ ಕೋರ್ಟ್ ವಕೀಲೆಯಾಗಿ ವೃತ್ತಿ ಬದುಕು ಆರಂಭಿಸಿದವರು. ನಂತರ ಎಬಿವಿಪಿ ಮೂಲಕ ಸಾಮಾಜಿಕ ಮತ್ತು ರಾಜಕೀಯ ಬದುಕಿಗೆ 1970ರಲ್ಲಿ ಪಾದಾರ್ಪಣೆ ಮಾಡಿದ್ರು. ಜಾರ್ಜ್ ಫರ್ನಾಂಡಿಸ್, ಜಯಪ್ರಕಾಶ್ ನಾರಾಯಣ್, ಎಲ್ಕೆ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ ಮುಂತಾದ ನಾಯಕರೊಂದಿಗೆ ಸುಷ್ಮಾ ಸ್ವರಾಜ್ ಅವರು ಆಪ್ತ ಬಾಂಧವ್ಯವನ್ನ ಹೊಂದಿದ್ರು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಂತಹ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬಿಜೆಪಿಯ ಮುಖಂಡರಾದ ಡಾ ಹರ್ಷವರ್ಧನ್, ನಿತಿನ್ ಗಡ್ಕರಿ ಮುಂತಾದವರು ಏಮ್ಸ್ ಆಸ್ಪತ್ರೆಗೆ ತೆರಳಿದ್ದು ಬಿಜೆಪಿಯ ಇತರ ಗಣ್ಯರು ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ಅನಾರೋಗ್ಯದ ಕಾರಣ 2019ರ ಲೋಕಸಭಾ ಚುನಾವಣೆಗೂ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧಿಸಿರಲಿಲ್ಲ. ದೂರವಾಣಿ ನಮ್ಮ ಜೊತೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಸುಷ್ಮಾ ಸ್ವರಾಜ್ ಅವರ ಒಡನಾಡಿಯಾಗಿರುವಂತಹ, ಅದರಲ್ಲೂ ಮಂಗಳೂರಿನ ಒಡನಾಡಿಯಾಗಿರುವಂತಹ ಪ್ರಭಾ ಹುಂಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಮೇಡಮ್, ಒಂದು ಮಾಜಿ ಕೇಂದ್ರ ಸಚಿವೆ ಆಗಿರುವಂತಹ ಸುಷ್ಮಾ ಸ್ವರಾಜ್ ಅವರು ವಿಧಿವಶರಾಗಿದ್ದಾರೆ. ಅದರಲ್ಲೂ ತಮ್ಮ ಒಡನಾಡಿಯಾಗಿದ್ದಂತಹವರು ಸುಷ್ಮಾ ಸ್ವರಾಜ್, ಯಾವ ರೀತಿಯಲ್ಲಿ ಸಂತಾಪ ಸೂಚಿಸ್ತೀರಾ ಮೇಡಮ್? ಅವರೊಬ್ಬರು ಭಾರತೀಯ ನಾರಿ, ಅಪ್ಪಟ ಭಾರತೀಯ ನಾರಿ. ಹಾಗೆ ರಾಜಕೀಯದಲ್ಲಿ ಸುಮಾರು 25ನೇ ವರ್ಷದ ವಯಸ್ಸಿನಲ್ಲಿಯೇ ಮೊತ್ತ ಮೊದಲು ಮಹಿಳಾ ಸಂಸದೆಯಾಗಿ ಹರಿಯಾಣದಲ್ಲಿ ಅವರು ಮೊತ್ತ ಮೊದಲು ರಾಜಕೀಯ ಪ್ರವೇಶವನ್ನ ಮಾಡಿದ್ರು. ಲಾಯರ್ ಆಗಿದ್ರು. ಹಾಗೆ ಎಳವೆಯಿಂದಲೂ ಕೂಡ ಎನ್ಸಿಸಿ ಇಂತಹ ಸಂಘದಲ್ಲಿದ್ದರಿಂದ ಅವರು ಸ್ಟ್ರಿಕ್ಟ್ ಡಿಸಿಪ್ಲಿನಿಯರಿಯನ್. ಮತ್ತೆ ಅವರದ್ದೇ ಆದಂತಹ ಬುದ್ಧಿಮತ್ತೆಯಿಂದ, ಈಗ ನೋಡಿ ಯಾರ್ಯಾರು ಇನ್ಫ್ಲುಯೆನ್ಸ್ ಇಂದ ಮುಂದೆ ಹೋಗುದಲ್ಲ, ಆದ್ರೆ ಅವರವರದ್ದೇ ಆದಂತಹ ಬುದ್ಧಿಮತ್ತೆಯಿಂದ ಹಂತ ಹಂತವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರೆದರು. ದೇಶದ್ರೋಹವನ್ನು ನೋಡಿದ್ರೆ ಅವರಿಗೆ ಆಗ್ತಿರ್ಲಿಲ್ಲ. ವಜ್ರಾದಪಿ ಕಠೋರಾಣಿ, ಕುಸುಮಾದಪಿ ಕೊಮಲಾನಿ ಅನ್ನೋ ಉಕ್ತಿ ಇವರಿಗೋಸ್ಕರವಾಗಿ ಆದಂತಿದೆ. ದೇಶದ್ರೋಹ ಮಾಡುವವರು ಅಥವಾ ಯಾವುದೇ ತಪ್ಪನ್ನು ಮಾಡಿದವರಿಗೆ ತಕ್ಷಣವಾಗಿ ತಿದ್ದುವಂತಹ, ಪ್ರೀತಿಯಿಂದ ತಿದ್ದುವಂತಹ ಒಳ್ಳೆ ಗುಣಗಳನ್ನ ಅವರು ಹೊಂದಿಕೊಂಡಿದ್ದರು. ಹಿರಿಯ ಸಾಂಸದರು, ಬಿಜೆಪಿಯ ಸಣ್ಣವರು ಯಾರು ಇತ್ತೀಚೆಗೆ ರಾಜಕೀಯಕ್ಕೆ ಬಂದವರು ಅಂತ ಯಾರು ಇರ್ತಾರೆ, ಅವರನ್ನ ಪ್ರೀತಿಯಿಂದ ತೀಡಿ ಅವರನ್ನು ಕೂಡ ತನ್ನೊಂದಿಗೆ ಮುಂದೆ ಕೊಂಡು ಹೋಗುವಂತಹ ಒಂದು ಉತ್ತಮ ರಾಜಕಾರಣಿ ಇವರು. ಹಾಗೆ 1999ರಲ್ಲಿ ಬಳ್ಳಾರಿಯಲ್ಲಿ ಇಲೆಕ್ಷನ್ ಆಯ್ತು. ಅವಾಗ ಅದೇ ಸಂದರ್ಭದಲ್ಲಿ ಆಗಸ್ಟ್ 14ನೇ ತಾರೀಕಿನ ದಿನದಂದು ಮಂಗಳೂರಿಗೆ ಬಂದಿದ್ರು. ಆಗ ಏರೋಡ್ರೋಮ್ ಇಂದ ಅವರನ್ನು ರಿಸೀವ್ ಮಾಡಿ ಬೇರೆ ಬೇರೆ ಕಡೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಪುತ್ತೂರು ಕಡೆ ಕರೆದುಕೊಂಡು ಹೋಗುವ ಜವಾಬ್ದಾರಿ ನನ್ನದಿತ್ತು.
ಅಂದ್ರೆ ಹಿಂದಿಯಲ್ಲಿ ಮಾತಾಡಿ ಅವರೊಂದಿಗಿರುವಂತಹ ಸೌಭಾಗ್ಯ ನನ್ಗೆ ಬಂದಿತ್ತು. ಓಕೆ ಓಕೆ ಹಾಗೆ ಓಕೆ ಮೇಡಮ್. ಮತ್ತೆ ಅಂದ್ರೆ ನಿಮ್ಗೂ ಮತ್ತು ಸುಷ್ಮಾ ಸ್ವರಾಜ್ ಅವರಿಗೆ ಹೇಗೆ ಪರಿಚಯ, ಅಂದ್ರೆ ನಿಮ್ಮ ಒಡನಾಟ ಹೇಗಿತ್ತು ಅಂತ? ಅಲ್ಲ, ಪರಿಚಯ ಪಾರ್ಟಿಯಿಂದಲೇ. ಓಕೆ ಓಕೆ. ಯಾಕಂದ್ರೆ ಅವಾಗ ಅಷ್ಟು ವರ್ಷಗಳ ಹಿಂದೆ ಸಲೀಲವಾಗಿ ನಾನೊಬ್ಬ ಹಿಂದಿ ಲೆಕ್ಚರರ್ ಆಗಿದ್ರಿಂದ ಸಲೀಲವಾಗಿ ಅವ್ರ ಹತ್ರ ಹಿಂದಿಯಲ್ಲಿ ಮಾತಾಡುವ ಜನರ ಅವಶ್ಯಕತೆ ಇತ್ತು. ನಾನು ಸಣ್ಣಂದಿನಿಂದ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನನ್ನನ್ನು ಇಲ್ಲಿ ಡಾಕ್ಟರ್ ಮಾಧವ್ ಭಂಡಾರಿ ಅವರು ಹೇಳಿದ್ರು, ನೀನು ಹೋಗ್ಬೇಕು ಅವರೊಂದಿಗೆ, ಇಷ್ಟು ದಿನ ಅವರೊಂದಿಗೆ ಇರ್ಬೇಕು ಅಂತ ಹೇಳಿ. ಹಾಗೆ ಅವರೊಂದಿಗಿದ್ದೆ. ತುಂಬಾ ಒಂದು ನಿಜವಾಗಿ ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತಾನೆ. ಅಂದ್ರೆ ನಿಮ್ ಜೊತೆ ಹೇಗಿದ್ರು, ನಿಮ್ಮನ್ನ ಹೇಗೆ ನೋಡ್ಕೊಳ್ತಾ ಇದ್ರು? ಒಬ್ರು ತುಂಬಾ ಚೆನ್ನಾಗಿ ಹಿರಿಯ ಅಕ್ಕನಂತೆ ಪ್ರೀತಿಯಿಂದ ನೋಡ್ತಾ ಇದ್ರು. ಮತ್ತೆ ಮಾತಿನಲ್ಲೂ ಕೂಡ ಬೇರೆ ಬೇರೆ ವಿಷಯಗಳನ್ನು, ರಾಜಕೀಯ ಪರಿಸ್ಥಿತಿ ಇರ್ಬೋದು, ದೇಶದ ಪರಿಸ್ಥಿತಿ ಇರ್ಬೋದು, ಮುಂದೆ ನಾನೇನ್ ಮಾಡ್ಬೇಕು ಅದ್ರ ಬಗ್ಗೆಯೂ ಕೂಡ ತುಂಬಾ ನನಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಅವರು. ಮತ್ತೆ ಇದು ನಿಜವಾಗಿ ಆಗ ಬಳ್ಳಾರಿ ಇಲೆಕ್ಷನ್ ಟೈಮ್ ಅಲ್ಲಿ ನಾನು 15 ದಿನ ಅವ್ರ ಜೊತೆ ಬಳ್ಳಾರಿಗೆ ಹೋಗಿ ಉಳ್ಕೊಂಡಿದ್ದೆ. ಅಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ನಾವು ಜೊತೆಯಾಗಿ ಭೇಟಿಯನ್ನ ಕೊಟ್ಟಿದ್ದೆವು. ಮತ್ತೆ ಹಾಗೆ ಜೊತೆಯಲ್ಲಿರುವಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಆದರ್ಶ ನನಗೆ ಗೊತ್ತಾಗ್ತಿತ್ತು. ಅಂದ್ರೆ ದೇಶದ ಬಗೆಗಿನ ವಿಚಾರ ಬಂದಾಗ, ನಮ್ಮ ಸಮಾಜದ ಬಗೆಗಿನ ವಿಚಾರ ಬಂದಾಗ, ಮಹಿಳೆಯರ ಬಗೆಗಿನ ವಿಚಾರ ಬಂದಾಗ ತಮ್ಮದೇ ಆದಂತಹ ದಿಟ್ಟ ನಿಲುವು ಅವರದ್ದಿತ್ತು. ಹಾಗೆ ನಾವು ನೋಡಿದ್ದೆವು ಅವರಲ್ಲಿಂದ ನಮ್ಮ ವಿದೇಶಾಂಗ ಸಚಿವರಾಗಿ ಹೇಗೆ ವಿಶ್ವದಾದ್ಯಂತ ಭಾರತ ದೇಶದ ಒಂದು ವಿಚಾರವನ್ನ ತಲುಪಿಸಿದ್ದಾರೆ. ಮತ್ತೆ ಎಲ್ಲರೂ ಕೂಡ ನಿನ್ನೆ ಇವರ ದೇಹಾಂತ ಆದ ನಂತರ ಎಷ್ಟೋ ಜನರ ವಾಟ್ಸ್ಆಪ್ ಮೆಸೇಜ್ ಬಂತು, ಶಿ ಇಸ್ ಅ ಗ್ರೇಟ್ ಲೇಡಿ, ಗ್ರೇಟ್ ಪೊಲಿಟಿಷಿಯನ್, ಹಾಗೆ ಜೆಂಟಲ್ ವುಮನ್, ಹೀಗೆ ಬೇರೆ ಬೇರೆ ರೀತಿಯ ವಿಶೇಷಣಗಳನ್ನಿಟ್ಟುಕೊಂಡು ಅವರನ್ನ ಎಲ್ಲರೂ ಕೂಡ ವಿಶೇಷಿಸಿದ್ದಾರೆ. ಮೇಡಮ್, ನೀವು ಒಂದು ಸುಮಾರು ಎಷ್ಟು ವರ್ಷಗಳ ಕಾಲ ಅವರ ಜೊತೆ ಕೆಲಸ ಮಾಡಿದ್ದೀರಿ ಅಂತ? ಅದೇ 1 ವಾರ ಮಂಗಳೂರಿಗೆ ಬಂದಾಗ, ಮತ್ತೆ ಒಂದು 15 ದಿನಗಳ ಕಾಲ ಬಳ್ಳಾರಿಯಲ್ಲಿ, ಬಳ್ಳಾರಿ ಇಲೆಕ್ಷನ್ ಸಮಯದಲ್ಲಿ ಅವ್ರ ಜೊತೆ ಇದ್ದೆ. ಓಕೆ, ಇವರಿಗೆ ಕನ್ನಡ ಕೂಡ ಬರ್ತಾ ಇತ್ತು ಅಲ್ವಾ? ಕನ್ನಡ ಬರ್ತಾ ಇತ್ತು. ಬಳ್ಳಾರಿಗೆ ಕನ್ನಡ ಕಲ್ತ್ರು. ಮತ್ತೆ ಅವ್ರು ಹೇಗೆ ಗೊತ್ತುಂಟ, ಒಂದು ವಿಚಾರವನ್ನು ಒಂದು ಸಲ ಹೇಳಿದ್ರೆ ಅದು ತಕ್ಷಣ ಗ್ರಹಿಸಿ ಪಟ್ ಅಂತ ಭಾಷಣವನ್ನ ಮಾಡ್ತಾ ಇದ್ರು. ನಿರರ್ಗಳ ಕನ್ನಡ ಭಾಷಣ ಬಳ್ಳಾರಿಯಲ್ಲಿ ಮಾಡಿದ್ದಾರೆ ಅವರು. ಎಸ್ ಮೇಡಮ್, ನೀವೀಗ ಮಂಗಳೂರಿನಲ್ಲಿ ಇದ್ದೀರಾ ಕಾಣುತ್ತೆ. ಅವರ ಅಂತಿಮ ದರ್ಶನಕ್ಕೆ ಏನಾದ್ರೂ ಹೋಗ್ಲಿಕ್ಕೆ ಇದೆಯಾ ಏನು ಅಂತ? ಇಲ್ಲ, ಆಗುದಿಲ್ಲ ನನಗೆ. ಓಕೆ, ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. सुषमा जी के अचानक निधन पर बहुत ही शॉक लगा है. कभी ये हम कल्पना भी नहीं कर सकते थे कि इतनी छोटी उम्र में वो हम सबको छोड़ के चले जाएंगे. लेकिन आज हमने एक बहन खो दी अपने बीच में. वो अच्छी इंसान थी, एक अच्छी लीडर थी और बेहतरीन वक्ता थी. उसको पार्लियामेंट के अंदर और पार्लियामेंट के बाहर हमेशा याद किया जाए. मैं अल्लाह से, भगवान से यही दुआ करता हूँ, प्रार्थना करता हूँ कि भगवान उनकी आत्मा को शांति दे. सुषमा जी का जाना देश का नुकसान है, पार्टी का नुकसान है और व्यक्तिगत रूप से मेरा भी बहुत बड़ा नुकसान है. सुषमा जी भारतीय राजनीति में ऐसी एक महिला थी कि उन्होंने चाल चलन, व्यवहार और चरित्र से एक आदर्श भारतीय नारी की प्रतिमा भारतीय राजनीति में दी. मैं जब पार्टी का अध्यक्ष था तो एक बड़े बहन के रूप में लगातार मुझे मार्गदर्शन करती थी. राष्ट्रवाद के विचारों को सर्वोपरि मानने वाली और पूरे हिंदुस्तान की, पूरी दुनिया में इज्जत बढ़ाने का कार्य उन्होंने अपने कार्यकाल में किया है. और इसलिए मैं भगवान से यही प्रार्थना करता हूँ कि उनकी आत्मा को शांति दे. मुझे लगता है हम सबकी आज जो हानि हुई है ये हम कभी इसकी कसर पूरी नहीं कर सकते. Big loss for BJP, big loss for Indian Parliament.
big loss for India because she was such a motivational leader. Many of us have, in our initial days, ಎಸ್ ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಒಂದು ಬಿಜೆಪಿಯ ಪ್ರಮುಖ ರಾಜಕಾರಣಿ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಸುಷ್ಮಾ ಸ್ವರಾಜ್ ಅವರು ವಿಧಿವಶರಾಗಿದ್ದಾರೆ. ಯಾವ ರೀತಿ ಸಂತಾಪ ಸೂಚಿಸ್ತೀರಾ ಸರ್? ಸುಷ್ಮಾ ಸ್ವರಾಜ್ ಅವರು ನಮ್ಮ ರಾಷ್ಟ್ರದ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬರು ರಾಜಕೀಯ ನಾಯಕಿ, ಮುತ್ಸದ್ದಿ. ರಾಜಕಾರಣದಲ್ಲಿ ಆದರ್ಶವನ್ನು ವ್ಯಕ್ತಪಡಿಸಿದವರು, ಒಬ್ಬ ಆದರ್ಶ ಮಹಿಳೆಯಾಗಿ 1977ರಿಂದ ರಾಜಕಾರಣದಲ್ಲಿದ್ರು. ಇವತ್ತಿನವರೆಗೆ ಹೆಸರು ಗಳಿಸಿಕೊಳ್ಳದೆ, ಯಾವುದೇ ಆರೋಪಗಳಿಲ್ಲದೆ ಒಂದು ರಾಜಕಾರಣಿ ಹೇಗಿರ್ಬೇಕು ಅನ್ನೋದಕ್ಕೆ ನಮ್ಮಂತ ಯುವಕರಿಗೆಲ್ಲ ಆದರ್ಶಪ್ರಾಯರಾಗಿದ್ರು, ಮಾದರಿಯಾಗಿದ್ರು. ಅತಿ ಸಣ್ಣ ಪ್ರಾಯದಲ್ಲಿ ಅವರು 25ನೇ ವರ್ಷಕ್ಕೆ MLA ಆದ್ರು, 27 ವರ್ಷಕ್ಕೆ ಮಂತ್ರಿ ಆದ್ರು ಸಮೇತ ರಾಜಕೀಯ ಜೀವನದ ಉತ್ತುಂಗಕ್ಕೆ ಹೋಗುವುದಕ್ಕೆ ಎಲ್ಲೂ ಅವರು ಅವರ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡದೆ ಎಲ್ಲರನ್ನ ಪ್ರೀತಿ ಮಾಡ್ಕೊಂಡು ಎತ್ತರಕ್ಕೆ ಏರಿದ್ರು. ಅವರೊಂದು ಅಜಾತ ಶತ್ರು. ವಾಜಪೇಯಿ ಹೇಗೆ ರಾಜಕೀಯದಲ್ಲಿ ಅಜಾತ ಶತ್ರು ಆಗಿದ್ರು, ಹಾಗೆ ಸುಷ್ಮಾ ಸ್ವರಾಜ್ ಒಬ್ರು ಅಜಾತ ಶತ್ರು ಆಗಿದ್ರು. ನಾನು 2009ರಲ್ಲಿ ಬಂದಾಗ ಅವರು ವಿರೋಧ ಪಕ್ಷದ ನಾಯಕಿಯಾಗಿದ್ರು. ವಿರೋಧ ಪಕ್ಷದ ನಾಯಕಿಯಾಗಿ ಸಮೇತ ಲೋಕಸಭೆಯನ್ನ ನಡೆಸ್ತಾ ಇರ್ಬೇಕಿದ್ರೆ, ನಮ್ಮ ಪಾರ್ಟಿಯನ್ನು ನಡೆಸ್ತಾ ಇರ್ಬೇಕಿದ್ರೆ ಕಾಂಗ್ರೆಸ್ಸಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಯಾರಿಗೂ ಆರೋಪ ಮಾಡತಕ್ಕಂಥ, ಟೀಕೆ ಮಾಡುವಂತದ್ದಿಲ್ಲ. ಅವರ ವಿಚಾರಗಳಿಗೆ ವಿರುದ್ಧ ಮಾತನಾಡ್ತಿದ್ರು, ಸರ್ಕಾರವನ್ನ ತರಾಟೆ ತಗೊಳ್ತಿದ್ರು. ಆನಂತರ 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವ ಆದ್ಮೇಲೆ 5 ವರ್ಷಗಳ ಕಾಲ ಒಬ್ಬ ವಿದೇಶಾಂಗ ಸಚಿವ ಈ ರಾಷ್ಟ್ರದ ಎಲ್ಲ ದೇಶಗಳ ಜೊತೆ ಇವತ್ತು ಭಾರತ ಸಂಬಂಧ ಸುಧಾರಿಸಿದ್ರೆ ಅವರ ಅದ್ಭುತವಾಗಿರ್ತಕ್ಕಂಥ ಚಾಕಚಕ್ಯತೆ ಕಾರಣ. ಆ ಎಲ್ಲ ದೇಶಗಳಲ್ಲಿ ಅವರು ಹೊಂದಿರುವಂತಹ ಸಂಬಂಧಗಳು ಕಾರಣ. ಇವತ್ತು ಮೋದಿ ಅವರ ವಿದೇಶ ನೀತಿ ಇವತ್ತು ಅಚ್ಚುಕಟ್ಟಾಗಿ ಇಷ್ಟು ವ್ಯವಸ್ಥಿತವಾಗಿ ಆಗ್ಬೇಕಿದ್ರೆ ಭಾರತ ಎತ್ತರಕ್ಕೆ ಗೌರವದಲ್ಲಿ ಎತ್ತರದ ಸ್ಥಾನಕ್ಕೆ ಇರ್ಲಿಕ್ಕೆ ಪ್ರಮುಖ ಪಾತ್ರ ಯಾರು ಅಂತ ಕೇಳಿದ್ರೆ ಅದು ಸುಷ್ಮಾ ಸ್ವರಾಜ್. ಅದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳಿದಾಗ, ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯ 60-70 ಜನ ಜೈಲಿನಲ್ಲಿ ವಿದೇಶದಲ್ಲಿ ಯಾವ್ಯಾವ್ದೋ ಕಾರಣಕ್ಕೆ ಸಿಕ್ಕಿದ್ರು. ಉದಾಹರಣೆಗೆ ಒಂದು 11 ಜನ ಕುವೈಟ್ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರು ಅಂತ ಜೈಲುವಾಸಿ ಆಗಿದ್ರು. ಅವರನ್ನೆಲ್ಲ ತಕ್ಷಣ ನಾವು ಹೇಳಿದೆ, ಟ್ವೀಟ್ ಮಾಡಿದ ಅರ್ಧ ಗಂಟೆಯಲ್ಲಿ ಪೂರ್ತಿ ಮಾಹಿತಿ ತಗೊಂಡು ಬಿಡಿಸುವಂತ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರು. ಸುಮಾರು ಒಂದು 60-70 ಜನರನ್ನ ನಮ್ಮ ಜಿಲ್ಲೆಯವರನ್ನ ಜೈಲಿನಿಂದ ಬಿಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 10 ಜನ ದುಬೈಯಲ್ಲಿ ಸತ್ತಾಗ ಅವರ ಬಾಡಿಯನ್ನು ತರಬೇಕು ಅಂತ ಫ್ಯಾಮಿಲಿ ಅವರು ನಮಗೆ ಬೇಡಿಕೆ ಇಟ್ಟಾಗ ನಾವು ಮನವಿ ಮಾಡಿದ್ರೆ ತಕ್ಷಣ ಸ್ಪಂದಿಸೋರು. ಈ ರೀತಿ ಒಬ್ಬ ಸಚಿವೆಯಾಗಿ, ಬಹಳ ಒಳ್ಳೆಯ ಸಚಿವೆಯಾಗಿ ಉತ್ತಮ ಕಾರ್ಯವನ್ನು ಮಾಡಿ ಆ ಇಲಾಖೆಗೆ ಗೌರವ ಅಂತಂದಿರ್ಬೋದು. ನಮಗೆಲ್ಲ ರಾಜಕಾರಣದಲ್ಲಿ ತಾಯಿ ಸ್ವರೂಪಿಯಾಗಿದ್ರು. ಅವ್ರ ಲೋಕಸಭೆಯಲ್ಲಿ ಅವರು ನೋಡುದು, ಅವ್ರು ಮಾತನಾಡೋದೇ ಬಹಳ ಆನಂದ. ಮತ್ತೆ ಎಲ್ಲಿ ಸಿಕ್ಕಿದ್ರು ಬಹಳ ಆತ್ಮೀಯವಾಗಿ ಮಾತನಾಡೋರು. ನಮ್ಮನ್ನು ಹೆಸರು ಕಡ್ದು ಎಲ್ಲರ ಹತ್ರ ಅಷ್ಟು ನೆನಪು ಶಕ್ತಿ ಇತ್ತು ಅವರಿಗೆ. ಅಂತವ್ರನ್ನ ಇವತ್ತು ಕಳ್ಕೊಂಡಿದ್ದೇವೆ. ಇದು ಒಂದು ದೇಶಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ನಷ್ಟ, ಪಾರ್ಟಿಗೂ ಬಹಳ ದೊಡ್ಡ ನಷ್ಟ ಆಗಿದೆ. ಅಂದ್ರೆ ಅವ್ರು ಎಷ್ಟು ಕೂಲ್ ಆಗಿದ್ರು, ಎಷ್ಟು ಮೃದುವಾಗಿದ್ರು ಅಂದ್ರೆ ವಿದೇಶಕ್ಕೆ ಹೋದ್ರು, ವಿದೇಶಗಳ ಏನು ಅಧ್ಯಕ್ಷರು ಮಂತ್ರಿಗಳೇನಿದ್ರು ಅವರು ಕೂಡ ಒಂದು ತಲೆಬಾಗಿಸಿ ಇವರಿಗೆ ನಮಸ್ಕರಿಸ್ತಾ ಇದ್ರು. ಅಷ್ಟೊಂದು ಸಂಬಂಧ, ಅಷ್ಟೊಂದು ತಾಯಿಯಾಗಿ ಮಾತನಾಡ್ತಿದ್ರು. ಮಕ್ಕಳ ಹತ್ರ ತಾಯಿಯಾಗಿ ಮಾತನಾಡ, ಅಷ್ಟೇ ಪ್ರೀತಿ, ಅಷ್ಟೇ ಸೌಮ್ಯ. ಯಾವುದೇ ಸಂದರ್ಭಗಳು ಬಂದಾಗ ಧೃತಿಗೆಡ್ತಿರ್ಲಿಲ್ಲ, ಮತ್ತೆ ಸಮಾಧಾನದಿಂದ ಮಾತಾಡ್ತಿದ್ರು. ಲೋಕಸಭೆಯಲ್ಲಿ ಉತ್ತರ ಕೊಡುವಾಗಲೂ ಯಾವುದೇ ಸಂದರ್ಭಗಳು ವಿದೇಶಾಂಗ ಸಚಿವೆಯಾಗಿ ಉತ್ತರ ಕೊಡುವಾಗ 10 ಬಾರಿ ಕಾಂಗ್ರೆಸ್ನವರು ಅವ್ರ ಮೇಲೆ ಆರೋಪಗಳನ್ನು ಮಾಡಿದಾಗ ಬಹಳ ಎದುರಿಸುವಂತದ್ದು, ಅವರಿಗೆ ಉತ್ತರ ಕೊಡತಕ್ಕಂತ ಇದು ಬಹಳ ಅದ್ಭುತವಾಗಿತ್ತು. ಇವತ್ತು ಕಳ್ಕೊಂಡಿದ್ದೇವೆ ಅಂತ ಶ್ರೇಷ್ಠ ನಾಯಕಿಯನ್ನ ಕಳ್ಕೊಂಡಿದ್ದೇವೆ. ಕುಟುಂಬಕ್ಕೂ ದುಃಖ ಭರಿಸುವ ಶಕ್ತಿ ಕೊಡ್ಲಿ. ಇವತ್ತು ಪಾರ್ಟಿಗೆ, ದೇಶಕ್ಕೆ ಬಹಳ ನಷ್ಟ ಆಗಿದೆ. ಈಗಾಗಲೇ ಅವರ ಇದರಲ್ಲಿ ನಾನು ಪಾಲ್ಗೊಂಡು ಬಂದೇನೆ, ನೋಡಿ ಬಂದಿದ್ದೇನೆ, ಹೋಗ್ತಾ ಇದ್ದೇವೆ. ಓಕೆ ಸರ್, ಧನ್ಯವಾದಗಳು. Drawn inspiration from her. It's a big loss. She was one of those remarkable impact creating parliamentarian, and every one of her speech had both substance and the firepower which is required, and she set her own high standards, which is very difficult to meet for people in the parliament. We have so much to learn from the way she articulated our party's position. So it's a big loss, not just for our party, but I think for India to remember a very strong parliamentarian like her. It's a big loss for India. पूरे सम्मान के साथ उनके पार्थिव शरीर को ले जाया जाएगा और पार्टी कार्यालय में, हेडक्वार्टर्स में
कल 12 बजे से 3 बजे तक रखा जाएगा और तत्पश्चात 3 बजे लोधी रोड इलेक्ट्रिक क्रेमेटोरियम जो है वहाँ उनको पूरे राजकीय सम्मान के साथ उनका अंतिम संस्कार किया जाएगा। बहुत बड़ी क्षति है देश के लिए। बहुत बड़ी क्षति है, दुखदायी खबर है। उन्होंने सदा जीवन में सबको साथ लेकर के चल करके देश हित में काम करने का जो अपना जीवन समर्पित किया, वह सच में बहुत ही प्रेरणा देने वाला था। ईश्वर उनकी आत्मा को शांति दे। We are deeply distressed, extremely pained, profoundly saddened. That you talked to her yesterday, she conveyed her deep. And her last tweet was on congratulating the Prime Minister. I was seeing that tweet after coming from the Parliament today. Day before yesterday, she had. ಬಿಜೆಪಿಯ ಪ್ರಮುಖ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ಲುವಂತಹ ಸುಷ್ಮಾ ಸ್ವರಾಜ್ ತಮ್ಮದೇ ರೀತಿಯಲ್ಲಿ ದೇಶಪ್ರೇಮ ಮೆರೆತಾ ಇದ್ರು. ಅತಿ ಕಿರಿಯ ವಯಸ್ಸಿನಲ್ಲಿಯೇ ರಾಜಕೀಯ ರಂಗಕ್ಕೆ ಧುಮುಕಿದವರು. ತಂತ್ರಜ್ಞಾನದ ಜೊತೆಗೆ ಬೆಳೆದು ಸುಷ್ಮಾ ಸದಾ ಅಪ್ಡೇಟ್ ಹಾಕಿದ್ರು. ನರೇಂದ್ರ ಮೋದಿ ಮೊದಲ ಬಾರಿ ಪ್ರಧಾನಿಯಾದ ನಂತರ ವಿದೇಶಾಂಗ ವ್ಯವಹಾರ ಸಚಿವಾಲಯ ಖಾತೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಸುಷ್ಮಾ ಸ್ವರಾಜ್ ಸೈ ಎನಿಸಿಕೊಂಡ್ರು. ಮೋದಿ ಎಲ್ಲರಿಗೂ ಸೂಚನೆ ನೀಡಿದಂತೆ ಸಾಮಾಜಿಕ ಜಾಲತಾಣವನ್ನ ಬಳಸಿಕೊಳ್ಳುವುದರಲ್ಲಿಯೂ ಸುಷ್ಮಾ ಸೈ ಎನಿಸಿಕೊಂಡ್ರು. ಸುಷ್ಮಾ ಸ್ವರಾಜ್ ಟ್ವೀಟ್ ಮೂಲಕವೇ ತಮ್ಮ ವ್ಯವಹಾರಗಳನ್ನು ನಿಭಾಯಿಸಿದ ಉದಾಹರಣೆ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯಾರಾದರೂ ತೊಂದರೆಯದ್ದಲ್ಲಿ ಸಿಲುಕಿಕೊಂಡಿದ್ದಂತಹ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ರೆ ಸುಷ್ಮಾ ಸ್ವರಾಜ್ ಕ್ಷಣ ಮಾತ್ರದಲ್ಲಿಯೇ ಪ್ರತಿಕ್ರಿಯೆ ನೀಡಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ವಿಧಿಯಾಟ ಅಂದ್ರೆ ಸುಷ್ಮಾ ಸ್ವರಾಜ್ ಕೊನೆಯ ಟ್ವೀಟ್ ಕೂಡ ನಿಜಕ್ಕೂ ಭಾವನಾತ್ಮಕವಾಗಿಯೇ ಇದೆ. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದಂತಹ ವಿಶೇಷ ಸ್ಥಾನಮಾನ ನೀಡುವ ಸಂವಿಧಾನದ 370ನೇ ವಿಧಿ ರದ್ದುಪಡಿಸಿದಾಗ ಸುಷ್ಮಾ ಸ್ವರಾಜ್ ಟ್ವೀಟ್ ಮಾಡಿದ್ರು. ಥ್ಯಾಂಕ್ ಯು ನರೇಂದ್ರ ಮೋದಿ, ಥ್ಯಾಂಕ್ ಯು ಪ್ರೈಮ್ ಮಿನಿಸ್ಟರ್, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಇಂತಹ ದಿನವನ್ನು ನೋಡೋದಕ್ಕೆ ಕಾಯ್ತಾ ಇದ್ದೆ ಅಂತ ಟ್ವೀಟ್ ಮಾಡಿದ್ರು. ಅಂತೆಯೇ ಆಗಸ್ಟ್ 5ರಂದು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರ ಮಾತುಗಳಿಗೂ ಅವರು ಅಭಿನಂದನೆ ಸಲ್ಲಿಸಿದ್ರು. ಅಮಿತ್ ಶಾ ಅವರ ಪ್ರಖರ ಮಾತುಗಳಿಗೆ ಭೇಷ್ ಎಂದು ಅವರು ಹೇಳಿದರು. ಸಂವಿಧಾನದ 370ನೇ ವಿಧಿ ರದ್ದು ಆದ ದಿನವನ್ನು ನೋಡಿ ಸುಷ್ಮಾ ಸ್ವರಾಜ್ ನಂತರವೇ ಕೊನೆಯುಸಿರೆಳೆದಿರುವುದು ವಿಧಿವಶರಾಗಿರುವುದು ವಿಧಿಯಾಟ. ಬಿಜೆಪಿಯ ಪ್ರಮುಖ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ಲುವಂತಹ ಸುಷ್ಮಾ ಸ್ವರಾಜ್ ತಮ್ಮದೇ ರೀತಿಯಲ್ಲಿ ದೇಶ ಪ್ರೇಮವನ್ನು ಮೆರೆತಾ ಇದ್ರು. ಅತಿ ಕಿರಿಯ ವಯಸ್ಸಿನಲ್ಲಿಯೇ ರಾಜಕೀಯ ರಂಗಕ್ಕೆ ಧುಮುಕಿದವರು. ತಂತ್ರಜ್ಞಾನದ ಜೊತೆಗೆ ಬೆಳೆದು ಸುಷ್ಮಾ ಸದಾ ಅಪ್ಡೇಟ್ ಆಗ್ತಾ ಇದ್ರು. ನರೇಂದ್ರ ಮೋದಿ ಮೊದಲ ಬಾರಿ ಪ್ರಧಾನಿಯಾದ ನಂತರ ವಿದೇಶಾಂಗ ವ್ಯವಹಾರ ಸಚಿವಾಲಯ ಖಾತೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಸುಷ್ಮಾ ಸ್ವರಾಜ್ ಸೈ ಅನಿಸಿಕೊಂಡಿದ್ರು. ಮೋದಿ ಎಲ್ಲರಿಗೂ ಸೂಚನೆ ನೀಡಿದಂತೆ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಳ್ಳುವುದರಲ್ಲಿಯೂ ಸುಷ್ಮಾ ಸೈ ಎನಿಸಿಕೊಂಡಿದ್ರು. ಸುಷ್ಮಾ ಸ್ವರಾಜ್ ಟ್ವೀಟ್ ಮೂಲಕವೇ ತಮ್ಮ ವ್ಯವಹಾರಗಳನ್ನು ನಿಭಾಯಿಸಿದ ಉದಾಹರಣೆ ಕೂಡ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯಾರಾದರೂ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಂತಹ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ರೆ ಸುಷ್ಮಾ ಸ್ವರಾಜ್ ಕ್ಷಣ ಮಾತ್ರದಲ್ಲಿಯೇ ಪ್ರತಿಕ್ರಿಯೆ ನೀಡಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ವಿಧಿಯಾಟ ಅಂದರೆ ಸುಷ್ಮಾ ಸ್ವರಾಜ್ ಕೊನೆಯ ಟ್ವೀಟ್ ಕೂಡ ನಿಜಕ್ಕೂ ಭಾವನಾತ್ಮಕವಾಗಿಯೇ ಇದೆ. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದಂತಹ ವಿಶೇಷ ಸ್ಥಾನಮಾನ ನೀಡುವ ಸಂವಿಧಾನದ 370ನೇ ವಿಧಿ ರದ್ದುಪಡಿಸಿದಾಗ ಸುಷ್ಮಾ ಸ್ವರಾಜ್ ಟ್ವೀಟ್ ಮಾಡಿದ್ರು. ಥ್ಯಾಂಕ್ ಯು ನರೇಂದ್ರ ಮೋದಿ, ಥ್ಯಾಂಕ್ ಯು ಪ್ರೈಮ್ ಮಿನಿಸ್ಟರ್, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಇಂತಹ ದಿನವನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ ಕೂಡ ಟ್ವೀಟ್ ಮಾಡಿದ್ರು. ಅಂತೆಯೇ ನಿನ್ನೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರ ಮಾತುಗಳಿಗೂ ಅವರು ಅಭಿನಂದನೆ ಸಲ್ಲಿಸಿದರು.
ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ವೀರಪ್ಪ ಮೊಯ್ಲಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಬಿಜೆಪಿಯ ಪ್ರಮುಖ ರಾಜಕಾರಣಿ ಆಗಿರುವಂತಹ ಮಾಜಿ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಅವರು ನಿಧನರಾಗಿದ್ದಾರೆ, ಏನ್ ಹೇಳ್ತೀರಾ ಸರ್? ಮಾಜಿ ಸಚಿವರಾಗಿದ್ದ ಸುಷ್ಮಾ ಸ್ವರಾಜ್ ಅವರು ಒಬ್ಬ ಅತ್ಯಂತ ಮಾನವೀಯ ಮತ್ತು ತಾಯಿ ಕರುಳಿನ ಒಬ್ರು ಶ್ರೇಷ್ಠ ಮಹಿಳೆ. ಯಾಕಂದ್ರೆ ಅದರಲ್ಲಿ ಕೂಡ ಕರಾವಳಿ ಮತ್ತು ಕೇರಳ ಈ ವಿಭಾಗದಲ್ಲಿ ಅನೇಕ ನಮ್ಮ NRI ಅವರು ವಿದೇಶಕ್ಕೆ ಹೋದವರು ಬೇರೆ ಬೇರೆ ಸಂಕಷ್ಟದಲ್ಲಿ ತೊಡಗಿದಾಗ ಅವರು ಮರಣ ಹೊಂದಿದಾಗ ಮಾತಾಡಿದ ಕೂಡಲೇ ಅದನ್ನ ವಿಶೇಷವಾಗಿ ಮಾನವೀಯತೆಯಿಂದ ಪರಿಗಣಿಸಿ ಅದಕ್ಕೆ ಪರಿಹಾರವನ್ನು ಕೊಟ್ಟು ಇಲ್ಲಿಗೆ ಸತ್ತವರ ಬಾಡಿಗಳನ್ನು ತರಲಿಕ್ಕೆ ಅಥವಾ ಅವರು ಏನಾದ್ರೂ ಅಲ್ಲಿ ಆ ಭಾಗದಲ್ಲಿ ಬೇರೆ ಬೇರೆ ಕಾನೂನಿನ ಕಾರಣದಿಂದ ಅವರ ಪ್ರಯಾಣ ತಡೆ ಹಿಡಿದಿದ್ರೆ ಅವರನ್ನು ಬಿಡಿಸಿ ಕಳಿಸತಕ್ಕಂತ ಕೆಲಸವನ್ನ ಬಹಳ ತ್ವರಿತಗತಿಯಿಂದ ಮಾಡ್ತಾ ಇದ್ರು ಮತ್ತು ಆ ಕೆಲಸ ಮಾಡಿ ಪುನಃ ನಮಗೆ ಫೋನ್ ಮಾಡ್ತಾ ಇದ್ರು. ಬಹುಶಃ ಇಂಥ ಒಬ್ಬ ದಕ್ಷ ಮತ್ತು ಮಾನವೀಯತೆಯ ಒಬ್ಬ ಮಹಿಳೆ ಮಂತ್ರಿ ಆಗಿದ್ದದ್ದು ಬಹಳ ವಿಶೇಷ ಮತ್ತು ಅದನ್ನ ಯಾವಾಗಲೂ ಕೂಡ ನೆನಪಿಟ್ಕೊಳ್ಳತಕ್ಕಂಥದ್ದು. ಆದ್ರೆ ಅವರ ಆಕಸ್ಮಿಕ ಮರಣ ಎಲ್ರಿಗೂ ಕೂಡ ವಿಶೇಷವಾಗಿ ಆಘಾತವನ್ನ ತಂದಿದೆ. ಓಕೆ ಸರ್, ತಾವು ಕೂಡ ಒಂದು ಕೇಂದ್ರ ಸಚಿವರಾಗಿದ್ದವರು, ನೀವೇನಾದ್ರೂ ಅವರನ್ನು ಮೀಟ್ ಆಗುವಾಗ ಅವರೊಂದು ವೈಯಕ್ತಿಕ ನಿಲುವು ಹೇಗಿತ್ತು? ಹೌದೌದು, ವೈಯಕ್ತಿಕವಾಗಿ ಮೀಟ್ ಆಗ್ತಾ ಇದ್ದೆವು ಮತ್ತು ಕಳೆದ ಪಾರ್ಲಿಮೆಂಟ್ ನಲ್ಲಿ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದಾಗ ಅವರ ಈ ವಿದೇಶ ವ್ಯವಹಾರದ ಕನ್ಸಲ್ಟೇಟಿವ್ ಸಮಾಲೋಚನಾ ಸಮಿತಿಯಲ್ಲಿ ನಾನು ಕೂಡ ಇದ್ದೆ. ಅದರ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಳ್ತಾ ಇದ್ರು ಮತ್ತು ಬಹಳ ಚಾಕಚಕ್ಯತೆಯಿಂದ ಮತ್ತು ವಿಶೇಷವಾದಂತ ಒಂದು ದಕ್ಷತೆಯಿಂದ ಸಮಾಲೋಚನಾ ಸಭೆಗಳನ್ನ ಅಧ್ಯಕ್ಷತೆ ವಹಿಸಿ ನಡೆಸಿಕೊಳ್ತಾ ಇದ್ರು.